ಯಾರ ಇದರಲ್ಲಿ 60 ಕರ್ನಾಟಕ ಆಲ್ ಓವರ್ ಕರ್ನಾಟಕ 60 ರೂಪೀಸ್ ಲೀಟರ್ ಯಾವತ್ತು ಒಂದು ದಿನನೂ ತಗೊಂಡಿಲ್ಲ ಅವ್ರು. ಒಂದು ದಿನ ತಗೊಂಡಿಲ್ಲ, ಸಾಧ್ಯ ಇಲ್ಲ ಸರ್, ತಗೊಂಡಿಲ್ಲ. ರಾಯಚೂರು ಕಸ್ಟಮರ್ ಗೆ ಕೈ ಕಾಲು ಹಿಡ್ಕೊಂಡು ಕನ್ವಿನ್ಸ್ ಮಾಡ್ಕೊಂಡಿದೀವಿ ಸರ್. ಫಸ್ಟ್ ಗೆ 2 ವರ್ಷದ ತನ ಇದ್ರೊಳಗಿಂದ ₹1 ಇನ್ಕಮ್ ಬರಲ್ಲ ಸರ್. ಯೂಟ್ಯೂಬ್ ಚಾನಲ್ ನೋಡಿ ದಯವಿಟ್ಟು ನಂದು ರಿಕ್ವೆಸ್ಟ್ ಇದೆ, ಯಾರು ಡೈರಿ ಫಾರ್ಮ್ ಬರ್ಲಿಕ್ಕೆ ಹೋಗ್ಬೇಡ್ರಿ. ನಾವ್ ಅನ್ಕೊಂಡಿದ್ದೆ ಒಂದು, ಅದು ಆಗದೇ ಒಂದು ಸರ್. ಸರ್ ನಿಮ್ದೊಂದು ಕಿರು ಪರಿಚಯ ಮಾಡಿಕೊಡ್ರಿ ಎಲ್ಲ ಜನರಿಗೆ. ಸರ್ ನಮಸ್ಕಾರ, ಶ್ರೀನಿವಾಸ್ ಕುಲಕರ್ಣಿ ಕಲ್ಮಲ ಅಂತ ಹೇಳಿ, ತಂದೆ ಕೆ ರಾಘವೇಂದ್ರರಾವ್. ನಮ್ ಡೈರಿ ಇರೋದು ಕಲ್ಮಲ, ಜಿಲ್ಲಾ ತಾಲೂಕು ರಾಯಚೂರು. ಸುಶೀಲಾ ಡೈರಿ ಫಾರ್ಮ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಸುಶೀಲಾ ಡೈರಿ ಫಾರ್ಮ್ 14 ಮಂತ್ಸ್ ಆಯ್ತು ನಾವು ಸ್ಟಾರ್ಟ್ ಮಾಡಿ ಡೈರಿ. ಸ್ಟಾರ್ಟಿಂಗ್ ಎಷ್ಟು ಎಮ್ಮೆಗಳಿಂದ ಸ್ಟಾರ್ಟ್ ಮಾಡಿದ್ರಿ ಸರ್? ಫಸ್ಟ್ ನೀವು ಏನಿದ್ದು ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಇದ್ದದ್ದು 10. ಹೌದ್ರಿ. ಟೋಟಲ್ ಫಸ್ಟ್ 10 ಎಮ್ಮೆಗಳಿಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಬಂತು ಸರ್ ನಿಮ್ದು? ನಮ್ದು ಶೆಡ್ ಫಸ್ಟ್ ಒಂದು ಯೂನಿಟ್ 10 ಎಮ್ಮಿಗೆ 35 lakhs ಆಗಿದೆ ಸರ್. ಅಂದ್ರೆ ಫಸ್ಟ್ 10 ಎಮ್ಮೆ ಶೆಡ್ ಪ್ಲಸ್ ಎಮ್ಮಿಗೆ 10 ಎಮ್ಮೆ ಫಸ್ಟ್ ಶೆಡ್ ಎಲ್ಲ ಹಿಡಿದು ಒಂದು ಟೈಮ್ ಇನ್ವೆಸ್ಟ್ಮೆಂಟ್ 35 lakhs ಆಗಿದೆ ಸರ್. ಹೌದು. ಪರ್ಚೇಸ್ ಮಾಡಿದ್ರಿ ಸರ್? ಎಲ್ಲಿಂದ ಪರ್ಚೇಸ್ ಮಾಡಿದ್ರಿ? ಅವರೇಜ್ ನಾನು ಹರಿಯಾಣ ಫಸ್ಟ್ ತಂದದ್ದು ಹಿಸಾರಿಂದ ತಂದಿದ್ದೆ. ಅಲ್ಲಿ ಹರಿಯಾಣಕ್ಕೆ ಹೋಗಿ ತಂದಿದ್ದೀವಿ ನಾವು. ಅವರೇಜ್ ಒಂದ್ ಎಮ್ಮೆ 1,10,000 1,15,000 ವಿತ್ ಟ್ರಾನ್ಸ್ಪೋರ್ಟ್ ಇಲ್ಲಿಗೆ ಬರೋದ್ರ ನಮ್ಮ ಮನೆಗೆ ಮುಟ್ಟೋದ್ರೊಳಗೆ 1,10,000 ಇಂದ 1,15,000 ನಿಮ್ಮ ಇವಾಗ ಏನು ಕಲ್ಮಲ ಡೈರಿ ಫಾರ್ಮ್ ಬಂದವರೆಗೂ 1,10,000. ಹೌದ್ರಿ ಸರ್. ಇದಾದ್ಮೇಲೆ ಏನಂದ್ರ ನೀವೆಲ್ಲ ಈ ಎಮ್ಮೆಗಳನ್ನ ಯಾವ ತರ ಸೆಲೆಕ್ಟ್ ಮಾಡ್ಕೊಂಡು ಸರ್? ನಿಮ್ಗೆ ಏನೋ ಪ್ರೀವಿಯಸ್ ನಾಲೆಜ್ ಇತ್ತ ಇದ್ರ ಬಗ್ಗೆ? ಏನಂತಂದ್ರೆ ನೀವು ಸ್ವಲ್ಪ ಇತ್ತು ಸರ್ ನಾಲೆಜ್, ಅಂದ್ರೆ ಕಂಪ್ಲೀಟ್ ನಾಲೆಜ್ ಇದ್ದಿಲ್ಲ ನಮ್ಗ. ನಮ್ಮೂರಲ್ಲಿ ನಾಲೆಜ್ ಇದ್ದವ್ರನ್ನ ಹರಿಯಾಣ ಕರ್ಕೊಂಡು ಹೋಗಿ ಅವ್ರೇನ್ ಸಜೆಷನ್ ಕೊಟ್ಟಾರ ಅದ ಆಧಾರದ ಮೇಲೆ ನಾವು ಮೊದ್ಲು ತಂದ್ಕೊಂಡಿವಿ. ಆಮೇಲೆ ಈಗ ಒಂದ್ ಸ್ವಲ್ಪ ನಮ್ಗೆ 14 months ಒಳಗ ನಾವು ಫಸ್ಟ್ ಯೂನಿಟ್ ಏನ್ ತಪ್ಪು ಮಾಡ್ಕೊಂಡಿದ್ದೀವಿ ಅಂತೇಳಿ ಈಗ ಒಂದು ಯೂನಿಟ್ ಏನ್ ನಾವು 2 months ಬ್ಯಾಕ್ ಏನ್ ಒಂದು ಯೂನಿಟ್ ತಂದ್ಕೊಂಡ್ವಿ. ಅದನ್ನ ನಾವು ಸ್ವಲ್ಪ ತಿದ್ಕೊಂಡಿವಿ ಈಗ ನಾವು. ಯಾಕಂದ್ರೆ ನಮ್ಗೆ ಮೊದಲು 10 ಎಮ್ಮೆ ಬಂದ್ಮೇಲೆ ಮೊದಲು ನಮ್ಮ ಮನಿದಂದೊಳಗ 10 4 5 ಮನಿ ಓನ್ಲಿ ಫಾರ್ ಮನಿ ಪರ್ಪಸ್, ಅದು ನಮ್ ಜವಾರಿ ಎಮ್ಮೆಗಳು. ಅದಕ್ಕೆ ಇದಕ್ಕೆ ಬಹಳ ಡಿಫ್ರೆನ್ಸ್ ಇದೆ ಸರ್. ಈಗ ನಾವು ಫಸ್ಟ್ ತಂದ್ಕೊಂಡದಕ್ಕೆ ಈಗ ನಾವು ಒಂದ್ ಸ್ವಲ್ಪ ತಿದ್ಕೊಂಡು ನಾಲೆಜ್ ಬಂದದಕ್ಕೆ ನಾವು ಈ ಯೂನಿಟ್ ಅಲ್ಲಿ ಕರೆಕ್ಟ್ ಆಗಿ ತಂದ್ಕೊಂಡಿದೀವಿ. ಏನ್ ಬೇಕು ಏನಿಲ್ಲ, ಎಮ್ಮೆ ಯಾವ ತರ ಇರ್ಬೇಕು, ನಾವು ಮೊದ್ಲು ಏನ್ ತಪ್ಪು ಮಾಡ್ಕೊಂಡಿದ್ವಿ ಅದನ್ನ ತಿದ್ಕೊಂಡು ನಾವು ಕರೆಕ್ಟ್ ಆಗಿ ತಂದ್ಕೊಂಡಿದ್ವಿ ಸರ್. ಫಸ್ಟ್ ಒಳಗೆ ತಗೊಂಡ್ಬಂದ ಯಾವ ತರ ಪ್ರಾಬ್ಲಮ್ಸ್ ಬಂದ್ ಸರ್? ಇವಾಗ ನಿಮ್ಗೆ ಪ್ರಾಬ್ಲಮ್ ಅಂದ್ರೆ ಏನಿಲ್ಲ ಸರ್. ಅಲ್ಲಿ ಏನ್ ಮಾಡ್ತಾರ ನಮ್ಗ 12 ಅಂದ್ರೆ ಒಂದ್ ಟೈಮಿಗೆ 8 ಲೀಟರ್ 6 ಲೀಟರ್ 7 ಲೀಟರ್ ತೋರಿಸ್ತಾರ ಸರ್. ಅಲ್ಲಿ ಇದಕ್ಕ ಗ್ರಾಸಿಗೆ ನಮಗೆ ಇದಕ್ಕೆ ಬಹಳ ಡಿಫ್ರೆನ್ಸ್ ಅದ ಸರ್. ಅಲ್ಲಿ ಇಲ್ಲಿ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಅಲ್ಲಿ ಬರೀ ಗೋಧಿ ಹುಲ್ಲು ಮೇಯ್ಸರ, ನಾವಿಲ್ಲಿ ಸೊಪ್ಪಿ, ಕವಳಿ ಹುಲ್ಲು, ಸೂಪರ್ ನೇಪಿಯರ್, ಆಮೇಲೆ ಇಂಗ್ಲಿಷ್ ಮೇವ್ ಅಂತ ಹೇಳಿ ಒಂದು ಬರ್ತದೆ ಸರ್, ಇದು ಹಾಕ್ತಿವಿ. ಅಲ್ಲಿ ಕಂಪ್ಲೀಟ್ ಅವ್ರು ಏನೂ ಹಾಕಲ್ಲ ಸರ್. ಅವ್ರು ಓನ್ಲಿ ಗೋಧಿ ಹುಲ್ಲು ಅದ ಹಾಕ್ತಾರೆ ಸರ್. ಅಲ್ಲಿಂದ ನಾವು ಈ ನಮಗ ಇದು ವಾತಾವರಣಕ್ಕೆ ಬರ್ಬೇಕಂದ್ರೆ 1 ತಿಂಗಳ ಇದು ಆಗ್ತದೆ ಸರ್. 1 ತಿಂಗಳು ಅಡ್ಜಸ್ಟ್ ಆಗ್ಲಿಕ್ಕೆ ಬೇಕು. ಆಮೇಲೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಅಂದ್ರೆ ಫಸ್ಟ್ ಅಲ್ಲಿಂದ ತಗೊಂಡ್ ಬಂದ ಮೇಲೆ ಇಲ್ಲಿ ನಿಮ್ಗೆ ವಾತಾವರಣ ಸೆಟ್ ಆಗಕ್ಕೆ 1 ತಿಂಗಳ ಬೇಕು, ಒಂದೊಂದು 2 ತಿಂಗಳ ತಗೋತಾವ, ಆಮೇಲೆ ಸೆಟ್ ಆಗುತ್ತೆ ಸರ್. ಇದೊಂದು ನೀವು ಆಗ್ಲೇ ಹೇಳಿದ್ರೆ ನಂಗೆ ಏನು ಅಂತ ಹೇಳಿ, ಅಲ್ಲಿ ಫಸ್ಟ್ ಟೈಮ್ ನೀವು ಹೋಗಿ ಎಮ್ಮೆನ ಖರೀದಿ ಮಾಡಿ ಬರ್ಬೇಕಾದ್ರೆ ಏಜ್ ಆಗಿದ್ದು ಸಿಕ್ಕು ನನಗೆ ಫಸ್ಟ್ ಬ್ಯಾಚ್. ಹೌದು, 1-2-3 ಏಜ್ ಆಗಿದ್ದು ಮೋಸ ಮಾಡಿದ್ದಾರೆ ಸರ್ ನಮ್ಗೆ. ಸರ್ ಅದೇ ಯಾವ ತರ ಸರ್ ನೀವು ಫೈಂಡ್ ಔಟ್ ಮಾಡಿದ್ರೆ? ಆಮೇಲೆ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಅಲ್ಲ ಇಲ್ಲಿ ಬಂದ್ಮೇಲೆ ಗೊತ್ತಾಗ್ತದೆ ಸರ್ ನಮ್ಗೆ. ಅದು ಮಿಲ್ಕ್ಗೆ ಆಮೇಲೆ ಅದು ಹಾಲಿಂಡು ಇದ್ರ ಮೇಲೆ ಅವಾಗ ಗೊತ್ತಾಗ್ತದೆ ಸರ್ ನಮ್ಗೆ ಇದು ವಯಸ್ಸಾಗಿದೆ ಅಂತ ಹೇಳಿ. ಅಲ್ಲಿ ಗೊತ್ತಾಗಲ್ಲ ಸರ್ ನಮ್ಗೆ, ಯಾಕಂದ್ರೆ ಅವರು ಚೆನ್ನಾಗಿ ಮೇಯಿಸ್ಬಿಟ್ಟಿರ್ತಾರ ಮಾರ್ಬೇಕಂತ ಹೇಳಿ. ಅಲ್ಲಿ ಗೊತ್ತಾಗಲ್ಲ. ಆಮೇಲೆ ನಮ್ಮವರಿಗೂ ಇಲ್ಲಿ ಏನ್ ಕರ್ಕೊಂಡು ಹೋಗಿದ್ವಿ ಅಲ್ಲಿ ಅವ್ರಿಗೆ ಕಂಪ್ಲೀಟ್ ನಾಲೆಜ್ ಇರಲ್ಲ ಸರ್. ಅವ್ರಿಗೆ ಬಿಹಾರದವ್ರಿಗೆ ಹರಿಯಾಣದವ್ರಿಗೆ ಇದ್ದಾಗ ನಮ್ಮೂರಿಗೆ ನಾಲೆಜ್ ಇರಲ್ಲ. ಅಲ್ಲಿ ಒಂದ್ ಸ್ವಲ್ಪ ಮೋಸ ಹೋಗಿದ್ವಿ ಸರ್. ನಾವು 1-2-3 ಎಮ್ಮೆ ಫಸ್ಟ್ ಯೂನಿಟ್ ಮೋಸ ಹೋಗಿದ್ವಿ. ಈ ಸಲ ಅದು ಆಗಿಲ್ಲ. ಈಗೇನು 1 ಯೂನಿಟ್ ತಂದ್ಕೊಂಡಿವಿ, ಅದಾಗಿಲ್ಲ ಸರ್. ಸರ್ ಇದು ಯಾವ ತಳಿ ಸರ್? ಇದು ನೀವು ಎಮ್ಮೆ ಜಾತಿ? ಮುರ್ರಾ ಸರ್. ಮುರ್ರಾ ಸರ್. ಇದಕ್ಕೆ ಫೀಡಿಂಗ್ ಏನೇನು ಕೊಡ್ತೀರಿ ಸರ್ ನೀವು? ನಮ್ದು ನೆಲ್ಲಿಂದ ಹುಲ್ಲು ಕೊಡ್ತೀವ್ರಿ, ಸೊಪ್ಪಿ ಕೊಡ್ತೀವಿ, ಜೋಳದ ಸೊಪ್ಪಿ, ಸೂಪರ್ ನೇಪಿಯರ್, ಆಮೇಲೆ ಇಂಗ್ಲಿಷ್ ಗ್ರಾಸ್ ಅಂತ ಹೇಳಿ ಒಂದು ಬರ್ತದೆ ಸರ್. ಅದನ್ನ ಮಿಕ್ಸ್ ಮಾಡಿ ಪೌಡರ್ ಮಾಡಿ ಒಂದ್ ಎಮ್ಮಿಗೆ 35ರಿಂದ 38 ಕೆಜಿ ಆಗ್ತದೆ ಸರ್ ಒಂದು ದಿನಕ್ಕೆ. ಒಂದು ದಿನಕ್ಕೆ 35ರಿಂದ 38 ಕೆಜಿ ಫೀಡಿಂಗ್ ಕೊಡ್ತೀರಿ ಕಂಪಲ್ಸರಿ. ಫೀಡಿಂಗ್ ಗೋಧಿ ಹೊಟ್ಟು, ಹತ್ತಿಕಾಳು ಹಿಂಡಿ, ಆಮೇಲೆ ಕಡ್ಲಿ ಬೂಸ, ಆಮೇಲೆ ಗೋಧಿ ಹೊಟ್ಟು ರೀ. ಲೇಬರ್ ಎಷ್ಟು ಸರ್? ಲೇಬರ್ 2 ಇದ್ದಾರೆ. 1 ಯೂನಿಟ್ಗೆ ಒಬ್ರು, ಅಂದ್ರೆ 10 ಎಮ್ಮಿಗೆ 1 ಯೂನಿಟ್ ಅಂತೀವಿ. ಅದಕ್ಕೆ ಒಬ್ರು ಇದಾರೆ ಸರ್. ಒಬ್ರು ಮೇಂಟೈನ್ ಮಾಡ್ತಾರೆ. ಅಂದ್ರೆ ಒಳಗಿನ ಕೆಲಸ ಎಲ್ಲ ಮಾಡ್ಕೋತಾರೆ ಬಿಹಾರದವರು. ಅಂದ್ರೆ ಹೆಂಡಿ ಇದು ಮಾಡೋದು, ಮೇವು ಕಟ್ ಮಾಡಲ್ಲ ಅವರು. ಮೇವು ನಾವೇ ಕಟ್ ಮಾಡಿ ತಂದು ಮಿಷಿನ್ ಹತ್ರ ಇಡಬೇಕು. ಆಮೇಲೆ ಅವರೇ ಮೇವು ಕಟ್ ಮಾಡ್ಕೊಂಡು ಒಳಗಿನ ಕೆಲಸ ಎಲ್ಲ ಕಂಪ್ಲೀಟ್ ಆಗಿ ಮಾಡ್ತಾರೆ. ಬೆಳಿಗ್ಗೆ 3 ಗಂಟೆಗೆ ಎದ್ದೇಳ್ತಾರ ಅವರು. ಎದ್ದು ಹಾಲ್ಗಿಲ್ಲ ನಮಗ 5:15 5:30 ಒಳಗೆಲ್ಲ ಹಾಲು ಕೊಡ್ತಾರ. ನಾವ್ ಅದನ್ನ ಪ್ಯಾಕಿಂಗ್ ಮಾಡಿ ಇದಕ್ಕೆ ಮಾಡ್ಬೇಕು. ಮತ್ತೆ ಸಾಯಂಕಾಲ 3 ಗಂಟೆಗೆ ರೊಟೀನ್ ಇರ್ತದೆ ಸರ್. ಸರ್ ಇವಾಗ ಲೇಬರ್ ದಿಂದ ಸಮಸ್ಯೆ ಆಗಿದೆ? ಇಲ್ಲ ಆಗಿಲ್ಲ, ಏನು ಸಮಸ್ಯೆ ಬಂದಿಲ್ಲ, ಆಗಿಲ್ಲ. ಅದಕ್ಕೆ ಹೇಳ ಸರ್,
ಯಾವಾಗ್ಲೂ ಡೈರಿ ಮಾಡ್ಬೇಕಂದ್ರೆ ಓನರಿಗೆ ಫಸ್ಟ್ ಪೇಷನ್ಸ್ ಬೇಕು ಸರ್. ಹಾ. ನಾನು ಏನೇ ಇರ್ಬೋದು, ನಮ್ ಬ್ಯಾಕ್ ಗ್ರೌಂಡ್ ಏನೇ ಇರ್ಬೋದು, ಅದೆಲ್ಲ ಏನೂ ಸಂಬಂಧ ಇಲ್ಲ. ಹಾ. ಅದ ನಾವು ಮನೆ ಕಟ್ಟಿಟ್ಟು ನಾವಿಲ್ಲಿ ವಿತ್ ಪೇಷನ್ಸ್ ಜೊತೆಗೆ ಇಲ್ಲಿ ಇಳಿಬೇಕ್ರಿ ನಾವು. ಸರಿ, ಇವಾಗ ನಿಮ್ದು ಏನನ್ನ ಇವಾಗ ಎಕ್ಸ್ಪೀರಿಯನ್ಸ್ ಏನನ್ನ ಅದ? ಯಾವಾಗ ವರ್ಸ್ಟ್ ಕೇಸ್ ಒಳಗೆ ನೀವು ಡೈರಿ ಫಾರ್ಮ್ ಎದಕ್ಕನ ಮಾಡೀನಿ ಅಂತ ಇದೆ ಸರ್. ಲಾಸ್ಟ್ ಈಗ ಫಸ್ಟ್ 3 ಮಂತ್ಸ್ ಬಿಡಿ ಸರ್. ಫಸ್ಟ್ 3 ಮಂತ್ಸ್ ಅಲ್ಲಿ ಏನಾಯ್ತು ಸರ್, ಒಬ್ಬ ಲೇಬರ್ ಫಸ್ಟ್ ಇಟ್ಕೊಂಡ್ವಿ. ಹಾ. ಅವ್ನು ಏನ್ ಮಾಡಿದಾರೆ, ಅವರು ತಂದೆ ತೀರ್ಕೊಂಡ್ ಅಂತ ಹೇಳಿ ನಮಗ ಒಬ್ರು ಬೇರೆಯವ್ರನ್ನ ಲೇಬರ್ನ ಅಡ್ಜಸ್ಟ್ ಮಾಡಿ ಇವ್ನು ನಮ್ಮ ಹತ್ರಿಂದ ಹೋದಾರ ಸರ್. ಅವ್ನು ಬೆಳಿಗ್ಗೆ ಸಾಯಂಕಾಲ ಇದ್ದು ಸಾಯಂಕಾಲ ಹೋಗ್ಬಿಟ್ಟಾರೆ. ಅವ್ನು ಹೋದ ನನಗೆ ಬೇರೆಯವ್ರ ಲೇಬರ್ ಸಿಗ್ಲಿಕ್ಕೆ ನನಗೆ 4-5 ಡೇಸ್. ಯಾಕಂದ್ರೆ ಅವ್ರು ಬಿಹಾರ್ ಇಂದ ಬಿಟ್ರೆ ನಮಗ 25 to 28 ಅವರ್ಸ್ ರಾಯಚೂರು ರೀಚ್ ಆಗ್ಲಿಕ್ಕೆ ಬೇಕು ಸರ್. ಅವಾಗ ಏನಾಯ್ತ್ರಿ, ಅವ್ನು ಹೋದಾಗ ನಾವು ಇಲ್ಲಿ ರಾಯಚೂರು ಹೋಗಿ ಗೌಳರ್ನ ಕರ್ಕೊಂಡ್ಬಂದು ಹಿಂಡ್ಸ್ಲಿಕ್ಕೆ ಅವಾಗ ಒಂದು 4-5 ಡೇಸ್ ಅನ್ಕೊಂಡಿದೀನಿ, ಯಾಕಾದ್ರೂ ಈ ಫೀಲ್ಡ್ ಬಂದೆ ಅಂತೇಳಿ. ಅಂದ್ರೆ ಲೇಬರ್ಗೋಸ್ಕರ, ಬೇರೆ ಪೇಮೆಂಟ್ಗೋಸ್ಕರ ಅದೇನಿಲ್ಲ. ಎಲ್ಲ ಸುಳ್ಳು ಸರ್, ಉಳಿಯಂಗಿಲ್ಲ ಗೆಳೆಯಂಗಿಲ್ಲ ಅಂತಾರೆ, ಎಲ್ಲ ಸುಳ್ಳು. ನಾ ಎಲ್ಲ ಹುಲ್ಲು ಸೊಪ್ಪಿ ಅಂದ್ರೆ ನಮ್ಮ ನೀರಿಂದು ಇದಾವೆ ಸರ್. ನಾ ಯಾವ್ದು ಆಲ್ಮೋಸ್ಟ್ ಅಲ್ಲಿ ನಾನು ಅದಕ್ಕೆ ಸೊಪ್ಪಿಗೆ ಸಂಬಂಧಪಟ್ಟಿದ್ದು, ಅದಕ್ಕೆ ಮೇವಿಗೆ ಸಂಬಂಧಪಟ್ಟಿದ್ದು ಬಹಳ ಖರ್ಚು ನನಗೆ ಕಡಿಮೆ ಅದಾರೆ, ಎಲ್ಲ ಸ್ವಂತ ಅದರಿ ಸರ್ ನಂದು. ಸರಿ, ಮೇಜರ್ ಪ್ರಾಬ್ಲಮ್ಸ್ ಏನೇನು ಬಂದು ಸರ್ ನಿಮ್ಗೆ ಇದು ಸ್ಟಾರ್ಟ್ ಮಾಡಿ ಆದ್ಮೇಲೆ? ಸರ್ ಲೇಬರ್ದು, ಆಮೇಲೆ ಕೆಲವೊಂದು ಹೆಲ್ತ್ ಇಶ್ಯೂಸ್ ಬರ್ತಾವ ಸರ್. ಆಮೇಲೆ ಏನಾಗ್ತಾವ, ಪ್ರೆಗ್ನೆನ್ಸಿ ಆಗಿರ್ತಾವ ಸರ್. ಪ್ರೆಗ್ನೆನ್ಸಿ ಆದ್ಮೇಲೆ ಹೆಲ್ತ್ ಇಶ್ಯೂ ಬಂದ್ರೆ ನಾವು ಏನಾದ್ರೂ ಅದಕ್ಕೆ ಇಂಜೆಕ್ಟ್ ಮಾಡಿದ್ವಿ ಅಂದ್ರೆ ಪ್ರೆಗ್ನೆನ್ಸಿ ಇದಾಗೋ ಚಾನ್ಸಸ್ ಬಹಳ ಅವ ಸರ್. ಆಗ್ಯಾವ ಸರ್, ಆ ರೀತಿ ಆಗ್ಯಾವ ಸರ್. ಆಮೇಲೆ ನಮಗ್ ಒಂದ್ ಸಲ ನಾವು ಹೀಟಿಗೆ ಬಂದವಾಗ ಹೀಟ್ ನಿಂದಿರ್ಲಿಲ್ಲ ಅಂದ್ರೆ ನಮಗ್ ದೊಡ್ಡ ಲಾಸ್ ಸರ್. ಯಾಕಂದ್ರೆ ವರ್ಷಕ್ಕೊಂದು ಕರ, ಹೈನುಗಾರಿಕೆಯಾಗ ಮೇನ್ ಕಾನ್ಸೆಪ್ಟ್ ಇರೋದೇ ವರ್ಷಕ್ಕೊಂದು ಕರ. ವರ್ಷಕ್ಕೊಂದು ಕರ ಬಂದ್ರೆ ಮಾತ್ರ ನಾವು ಹೈನುಗಾರಿಕೆಯಾಗ ಸಕ್ಸಸ್ ಆಗ್ತೀವಿ ಸರ್, ಇಲ್ಲಾಂದ್ರೆ ಆಗಲ್ಲ. ಅದು ಏನಾಗುತ್ತೆ, ಸ್ವಲ್ಪ ಕೆಲವೊಂದು ನಮ್ಮ ಒಂದು 5-6 ಎಮ್ಮೆಗಳು ಆ ತರ ಆಗ್ಯಾವ ಸರ್. ಪ್ರಾಬ್ಲಮ್ ಬಂದು ಡೈಜೆಷನ್ ಆಗ್ಲಾರ್ದ ಇಂಜೆಕ್ಟ್ ಮಾಡಿ. ಆಮೇಲೆ ಇನ್ನೊಂದು ಸರ್, ಪ್ರಾಪರ್ ಗೈಡ್ಲೈನ್ಸ್ ವೆಟರ್ನರಿ ಡಾಕ್ಟರ್ಸ್ ನಮ್ಮಲ್ಲಿ ಕರೆಕ್ಟ್ ಆಗಿಲ್ಲ ಸರ್. ಇದ್ರೂ ಬರಲ್ಲ, ನಾವು ಪ್ರೈವೇಟೈಸ್ ಡಾಕ್ಟರ್ನ ಇಟ್ಕೊಂಡಿದೀವಿ ಸರ್. ಹಂಗಾಗಿ ಫೋನ್ ಮಾಡಿದ್ರೆ ಬರ್ತಾರ. ನಮ್ಮಲ್ಲಿ ಡಾಕ್ಟರ್ ಇದಾರೆ ಸರ್. ಒಂದ್ 2 ತಿಂಗಳಿಂದ ಡಾಕ್ಟರ್ ಹಾಸ್ಪಿಟ್ಲಿಗೆ ಬರಂಗಿಲ್ಲ, ಎಲ್ಲ ಕಂಪೌಂಡ್ರೇ ನೋಡ್ಕೋತಾರ. ಎಲ್ಲ ಸುಳ್ಳು ಸರ್, ಅದೆಲ್ಲ ಗೌರ್ಮೆಂಟ್ ಏನ್ ಹೇಳುತ್ತೆ ಎಲ್ಲ ಸುಳ್ಳು, ಯಾರು ಆ ರೀತಿ ಇಲ್ಲ. ಸರ್, ಇವಾಗ ನಿಮ್ಗೆ ಏನಾರ ಗೌರ್ಮೆಂಟ್ ಇಂದ ಏನಾರ ತೊಂದರೆಗಳು ಈ ಟೈಮಿಗೆ ನನ್ನ ಗೌರ್ಮೆಂಟ್ ಏನಾರ ಸ್ವಲ್ಪ ಸಪೋರ್ಟ್ ಇದ್ರೆ ನಾನು ದಿನ ಚೆನ್ನಾಗಿ ನೋಡ್ಕೊಂಡು ಬೇಕಾದ ಸರ್. ಒಂದು ಸಿಂಗಲ್ ಮ್ಯಾಟ್ ನು ಕೊಡಲ್ಲ ಸರ್ ನಮ್ಗೆ. ಈ ಮ್ಯಾಟ್ ಇದೆ ಸರ್ ನನಗೆ. ಈ ಮ್ಯಾಟ್ ನನಗೆ ಇಲ್ಲಿಗೆ ಬರೋದ್ರೊಳಗೆ ಮಡ್ರಾಸಿಂದ ತರಿಸಿನ್ ಸರ್, JSW ಅದು ನನಗೆ 3,300 ರೂಪಾಯಿ ಬೀಳುತ್ತೆ ಸರ್. ಬರೇ ಗೌರ್ಮೆಂಟ್ ಲಿಂದ ಕೊಡೋದು ಅವ್ರು SC ST ಗೆ 1,600 ರೂಪಾಯಿ ಕೊಡ್ತಾರೆ ಸರ್. ನಾವು ಜನರಲ್ ನಾಗ ಬರ್ತೀವಿ, ನಾವು ಬ್ರಾಹ್ಮಿಣ್ಸ್ ನಾವು ಜನರಲ್ ನಾಗ ಬರ್ತೀವಿ. ಸಿಂಗಲ್ 1 ರೂಪಾಯಿ ಇವತ್ತಿನವರೆಗೆ ಗೌರ್ಮೆಂಟ್ ನನಗೆ ಯಾವ ರೀತಿ ಸಹಾಯ ಮಾಡಿಲ್ಲ. ಯಾವ ರೀತಿ ಸಹಾಯ ಮಾಡಿಲ್ಲ, ಸಬ್ಸಿಡಿ ಮಾಡಿಲ್ಲ ಸರ್, ಮಾಡಿಲ್ಲ, ಏನಾಗಿಲ್ಲ, ಇಲ್ಲ. ಆಮೇಲೆ ಈ ಸರ್ಕಾರ, ಸ್ಪೆಷಲಿ ಈ ಸರ್ಕಾರ, ಈ ಪ್ರೆಸೆಂಟ್ ಸರ್ಕಾರ ಬಂದಾಗಿಂದ 1 ರೂಪಾಯಿ ಫಂಡ್ ಇಲ್ಲ ಯಾವ್ದ್ರೊಳಗೆ. 1 ರೂಪಾಯಿ ಫಂಡಿಂಗ್ ಬಂದಿಲ್ಲ ನಿಮ್ಗೆ? ಇಲ್ಲ. ಸರಿ, ಡೈಲಿ ನೀವು ಎಷ್ಟು ಲೀಟರ್ ಮಿಲ್ಕ್ ನ ಪ್ರೊಡ್ಯೂಸ್ ಮಾಡ್ತಾರೆ ಸರ್ ಬೆಳಿಗ್ಗೆ? ಸರ್, ಈಗ ಅವರೇಜ್ ಬೆಳಿಗ್ಗೆ ಸಾಯಂಕಾಲ ಕಳಿಸ್ಕೊಂಡು 120-130 ಲೀಟರ್ ಅದ ಸರ್ ನಮ್ದು. 120 ಬೆಳಿಗ್ಗೆ ಒಂದು 60 ಲೀಟರ್, ಸಾಯಂಕಾಲ ಒಂದು 60. ಹೌದ್ರಿ, ಸಾಯಂಕಾಲ ಒಂದು 60. ಸರ್, ಇವಾಗ ನಿಮ್ದು ಫೀಡಿಂಗ್ ಇವಾಗ ಚೆನ್ನಾಗೆಲ್ಲ ಫೀಡಿಂಗ್ ಎಲ್ಲ ಕೊಟ್ಟು ಗ್ರೋತ್ ಎಲ್ಲ ಬಂದ್ಮೇಲೆ ಅವ್ರು ಹೇಳೋ ಪ್ರಕಾರ ಡೈಲಿ ನಮ್ಗೆ 14 ಲೀಟರ್ ವರೆಗೂ ಹಾಲು ಕೊಡ್ಬೇಕಂತ ಹೇಳಿದ್ರಿ. ನಿಮ್ಗೆ ಡೈಲಿ ಒಂದ್ ಎಮ್ಮೆ ಎಷ್ಟು ಲೀಟರ್ ಹಾಲು ಕೊಡುತ್ತೆ ಸರ್? ನಮ್ಮಲ್ಲಿ ನೋಡ್ರಿ ಸರ್, 6 ಲೀಟರ್ ಒಳಗೆ ಯಾವ ಇಲ್ಲ, ಎಲ್ಲ 6 ಲೀಟರ್ ಮೇಲಿವೆ. ಕೆಲವೊಂದವ 8 ಕೊಡ್ತಾವ ಸರ್, 8-9 ಕೊಡೋ ಕೆಲವೊಮ್ಮೆ. ಅಂದ್ರೆ ಅದು ಬ್ರೀಡೆಡ್ ಎಮ್ಮಿ ಸರ್. ಯಾವ್ದು ಹಾಲು ಜಾಸ್ತಿ ಕೊಡ್ತದ ಅದು ನಮಗ್ ಗೊತ್ತಿರಂಗಿಲ್ಲ. ಯಾಕಂದ್ರೆ ಇನ್ನೂ ನಮಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಸರ್. ಇದು ಎಷ್ಟು ಹೋಗುತ್ತೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೆ ಸರ್ ನಮ್ಗೆ. ಇನ್ನೂ 20 ತಂದ ಮೇಲೆ ಇನ್ನೂ ಎಕ್ಸ್ಪೀರಿಯನ್ಸ್ ಆಗ್ತದೆ ಸರ್. ಅವಾಗ ಏನಾಗ್ತದೆ ನಮಗ, ಈ ಎಮ್ಮಿ ಇಷ್ಟೇ ಕೊಡ್ತದ ಅಂತೇಳಿ ನಾವ್ ಹೇಳಿಕ್ ಆಗಲ್ಲ ಸರ್. ಆಮೇಲೆ ಅಲ್ಲಿ ಕಡಿಮೆ ಕೊಟ್ಟಿರ್ಬೋದು, 4 ಲೀಟರ್ ಕೊಟ್ಟಿರ್ಬೋದು. ನನ್ನ ಹತ್ರ ಬಂದ್ಮೇಲೆ 8 ಲೀಟರ್ ಕೊಟ್ಟುವುದು ಬಹಳ ಅವ ಸರ್, ಬಹಳ ಅವರೇ. ಸರ್, ಇವಾಗ ನೀವು ಮಾರ್ಕೆಟಿಂಗ್ ಎಲ್ಲ ಯಾವ ತರ ಮಾಡ್ತಾರೆ ಸರ್? ಬೆಳಿಗ್ಗೆ ಸರ್, ನಾವೆಲ್ಲ ಸ್ವಂತ ಮಾಡ್ಕೊಂಡಿದ್ದೀವಿ, ಮಾರ್ಕೆಟಿಂಗ್ ಸ್ವಂತ ಮಾಡ್ಕೊಂಡಿದ್ದೀವಿ. ಎಮ್ಮಿ ನಾವು ಡೈರಿ ಶುರು ಮಾಡಿದ ದಿನ, ಎಮ್ಮಿ ನಮ್ಮ ಹತ್ರ ಬಂದು ನಾವು ಹಾಲು ಹಿಂಡ್ಕೊಂಡಿದ್ದ ದಿನ ನಾವು ಕಸ್ಟಮರ್, ರಾಯಚೂರು ಕಸ್ಟಮರ್ಗೆ ಕೈ ಕಾಲು ಹಿಡ್ಕೊಂಡು ಕನ್ವಿನ್ಸ್ ಮಾಡ್ಕೊಂಡಿದೀವಿ ಸರ್ ಫಸ್ಟ್ ಗೆ. ನಮ್ ತಗೋರಿ ಈ ರೀತಿ ಅದ ಅಂತೇಳಿ. ಆಮೇಲೆ 8 ದಿನ 10 ದಿನ ಅವ್ರಿಗೆ ಫ್ರೀ ಕೊಟ್ಟಿವಿ ಸರ್, ನಮ್ ಹಾಲು ಎಡಿಕ್ಟ್ ಆಗತ್ತನ. ಈ ಕೆಲವೊಂದು ಕಸ್ಟಮರ್ ಇದಾರೆ ಸರ್, ಅವ್ರು ಬೆಳಿಗ್ಗೆ ನೀವು ಹಾಲು ಕೊಡ್ಲಿಲ್ಲ ಅಂದ್ರೆ ನೀವ್ 2 ದಿನ ಆದ್ರೂ ಬೇರೆ ಹಾಲು ತಗೊಂಗಿಲ್ಲ ಅವ್ರ. ಅದು ಅಷ್ಟು ಎಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅಂದ್ರೆ ನಮ್ದು ಕಾಫಿ, ಚಹಾ ಆಗ್ಲಿ, ಮೊಸರಾಗ್ಲಿ, ಅವ್ರದ್ದು ಬೇರೆ ಯಾವ್ದಕ್ ಉಪಯೋಗಕ್ಕಾಗ್ಲಿ ನಮ್ಮ ಹಾಲು ಇದು ಅಂತೇಳಿ ಅವ್ರಿಗೆ ಇದಾಗ್ಯ ಸರ್. ಕೆಲವೊಬ್ರು ಇದಾರೆ ಸರ್, ಎಷ್ಟು ಕೊಟ್ರು ಅವರು 25ನೇ ತಾರೀಕು ತನಕ ಚೆನ್ನಾಗಿರ್ತಾರ. 25ರಿಂದ ಯಾವಾಗ ದುಡ್ಡು ಕೊಡೋದು ಬರೋಣ, ನೀರಾವ ಅದಾವ ಅಂತೇಳಿ ಅವ್ದು ಇರೋದೇ ಸರ್. ಹಂಗೆ ಅದು ಹಂಗೆ ನಡ್ಸ್ಕೊಂಡು ಹೊಂಟಿವಿ ನೋಡ್ರಿ ಸರ್. ಇದ್ರೊಳಗೆ ಮಾತ್ರ ಪೇಷನ್ಸ್ ಬೇಕು ಸರ್. 2 ವರ್ಷದ ತನ ನಾವ್ ಏನ್ ಇನ್ವೆಸ್ಟ್ಮೆಂಟ್ ಹಾಕಿವಲ್ಲ ಸರ್, ಇದೇ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಒಳಗೆ ಇಟ್ರೆ ನನಗೆ 35,000 ರೂಪಾಯಿ ಇಂಟ್ರೆಸ್ಟ್ ಬರ್ತದೆ ಸರ್. ನಮಗೊಂದು ಇದ್ರ ಮೇಲೆ ಹಾಬಿ ಸರ್, ಮೊದ್ಲಿಂದ ಇದನ್ನ ಮಾಡ್ಬೇಕು ಅಂತೇಳಿ ಒಂದು ಬಾಳ ಇತ್ತು.
ಆಮೇಲೆ ನಮ್ ಬ್ರದರ್ ಒಬ್ರು ನಾನ್ ಹ್ಯಾಂಡಿಕ್ಯಾಪ್ ಇದ್ದದಕ್ಕ ನಮ್ ಬ್ರದರ್ ಒಬ್ರು ಅವ್ರದ್ದು M.Tech ಆಗೈತೆ ಸರ್, ಬಿ ಮೆಕ್ಯಾನಿಕಲ್ M.Tech ಆಗೈತ್ರಿ. ಅವ್ರು ಬಂದಿಲ್ರಿ ಇವಾಗ. ಅವರು ಬೆಳಿಗ್ಗೆ ಬರ್ತಾರ ಸರ್, ನಮ್ಮ ಬ್ರದರ್ ಎಲ್ಲ ಬೆಳಿಗ್ಗೆ ನೋಡ್ಕೋತಾರ, ನಾನ್ ಸಾಯಂಕಾಲ ನೋಡ್ಕೋತೀನಿ. ಓಲ್ ಅಂಡ್ ಸೋಲ್ ಮೇಂಟೈನ್ ನಮ್ದೇ ಆದ್ರೆ ಹಾಲಿಂದ ಸ್ವಂತ ಮಾರ್ಕೆಟ್ ಮಾಡ್ಕೊಂಡಿದ್ದೀರಿ, ಯಾರು ನಮ್ಗೆ ಏನು ಹೆಲ್ಪ್ ಮಾಡಿಲ್ಲ ಸರ್. ನೀವು ಡೈಲಿ 120 ಲೀಟರ್ಸ್ ವರೆಗೂ ಹಾಲು ಪ್ರೊಡ್ಯೂಸ್ ಮಾಡ್ತೀರಾ? ಹೌದು 120 ಖರ್ಚಾಗುತ್ತೆ ನಿಮ್ದು? ಎಲ್ಲ ಖರ್ಚಾಗುತ್ತೆ ಸರ್, ಏನು 1 ಲೀಟರ್ ಉಳಿಯಲ್ಲ ಸರ್. 1 ಲೀಟರ್ ಯಾವುದೇ ರೀತಿಯಿಂದ ತೊಂದರೆ ಬಂದಿಲ್ಲ? ಇಲ್ಲ ಉಳಿಯಲ್ಲ ಸರ್. ಸರ್ ಪರ್ ಲೀಟರ್ ನೀವು ಹೆಂಗ್ ಸೇಲ್ ಮಾಡ್ತಾರೆ ಸರ್ ಹೊರಗ? 70 ರೂಪೀಸ್ ಮಾಡ್ತೀವಿ ಸರ್. 70 ರೂಪೀಸ್ ಸೇಲ್ ಮಾಡ್ತೀರಾ? 120 ಲೀಟರ್ ನಿಮ್ಗೆ ಏನೋ ಎವರೇಜ್ ವರ್ಕೌಟ್ ಆಗ್ತದೆ ಸರ್ ಇವಾಗ? ವರ್ಕೌಟ್ ಆಗ್ತಿದೆ ಸರ್. ಅಂದ್ರೆ ಸರ್ ಈ 10 ಮೀಟರ್ ನಮಗೆ ವರ್ಕೌಟ್ ಆಗಲ್ಲ ಸರ್, ನಾವು ಲಾರ್ಜ್ ಸ್ಕೇಲಿಗೆ ಹೋಗ್ಬೇಕು ಸರ್. ಯಾಕಂದ್ರೆ ಈಗ ಒಬ್ಬ ಮೇವು ಕೊಯ್ಯೋ ಮನುಷ್ಯ 10 ಎಮ್ಮಿಗಾದ್ರೆ ಅವನೇ ಕೊಯ್ತಾನ, 20 ಎಮ್ಮಿಗಾದ್ರೆ ಅವನೇ ಕೊಯ್ತಾನ ಸರ್. ಹಂಗಾಗಿ ನಮಗ ಲಾರ್ಜ್ ಸ್ಕೇಲಿಗೆ ಹೋದಂಗೆಲ್ಲ ನಮಗ ಇನ್ಕಮ್ ಜಾಸ್ತಿ ಆಗ್ಕೋತ ಹೋಗ್ತದೆ ಸರ್. ನಾವು ಅದ್ರಾಗೆ ಇರ್ತೀವಿ ಅಂದ್ರೆ ನಡೆಯಲ್ಲ ಸರ್ ಇದು. ಸರ್ ಇವಾಗ ಇದಕ್ಕೆ ರೋಗಗಳು ಏನಾನ ಜಾಸ್ತಿ ಬರೋ ಚಾನ್ಸ್? ಸರ್ ಇದು ನಮ್ಮ ವಾತಾವರಣಕ್ಕೆ ಪರಿಪೂರ್ಣವಾಗಿ ಹೊಂದ್ಕೊಂಡ ಸರ್. ಅಲ್ಲಿ ವಾತಾವರಣಕ್ಕೆ ಇಲ್ಲಿ ವಾತಾವರಣಕ್ಕೆ ಏನು ಡಿಫ್ರೆನ್ಸ್ ಇಲ್ಲ ಸರ್, ಹೊಂದ್ಕೊಂಡದ. ಮಾಮೂಲಿ ಯಾವಾಗಾದ್ರೂ ಟೆಂಪರೇಚರ್ ಅದು ಇರೋದೆ. ಆಮೇಲೆ ನಮ್ ಸೆಡ್ ಹೈಟ್ ಇರೋದ್ರಿಂದ 18 ಫೀಟ್ ಇರೋದ್ರಿಂದ ಹೀಟ್ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇದೆ ಸರ್, ಹೀಟ್ ಆಗಲ್ಲ ನಮ್ದು. ಈ ತರ ಫ್ಯಾನ್ ಯೂಸ್ ಮಾಡ್ಕೊಂಡಿದೀವಿ ನಾವು. ರಾತ್ರಿ ನೈಟ್ ಎಲ್ಲ ಫ್ಯಾನ್ ಇರುತ್ತೆ ಸರ್, ಈಗ ಮಧ್ಯಾಹ್ನ ಫ್ಯಾನ್ ಇರುತ್ತೆ. ಆಮೇಲೆ ಡೈಲಿ 2 ಟೈಮ್ಸ್ ನಾವು ಸ್ನಾನ ಮಾಡಿಸ್ತೀವಿ. ಆಮೇಲೆ ಹೊರಗಡೆ ಬಿಡ್ಬೇಕು ಸರ್, ಇನ್ನು ಪ್ಲಾನ್ ಇಲ್ಲ ನಮ್ದು, ಹೊರಗಡೆ ಬಿಟ್ಟಿಲ್ಲ. ಹೊರಗಡೆ ಬಿಡ್ಲಿಕ್ಕೆ ಸಹಿತ ನಾವು ಪ್ಲಾನ್ ಮಾಡ್ಕೊಂಡಿದೀವಿ ಸರ್. ಈ 1 ಮಂತ್ ಒಳಗೆ ರೆಡಿ ಮಾಡ್ತೀವಿ ಸರ್, ಒಳಗೆ ಬಿಸಿಲಿಗೆ ಬಿಡ್ಬೇಕಂತೇಳಿ ರೆಡಿ ಮಾಡ್ಕೊಂಡಿದ್ದೀವಿ ಸರ್. ಇವಾಗ ಕ್ರಾಸಿಂಗ್ ಬಂದದ ಅಂತೇಳಿ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ನಮಗ ಇದು ನಮ್ ಜವಾರಿ ಎಮ್ಮೆ ಆದ್ರೆ ಒದರ್ತಾವ ಸರ್, ನಮ್ ಕಡೆ ಎಮ್ಮೆ ಆದ್ರೆ ಒದರ್ತಾವ. ಇದು ಹಂಗಲ್ಲ ಸರ್, ಅದ್ರದ್ದು ಇದು ನೋಡ ಮಿಲ್ಕ್ ಪ್ರೊಡಕ್ಷನ್ ಯಾವಾಗ ಹೀಟಿಗೆ ಬರ್ತದೆ ಸರ್, ಬಿಫೋರ್ 1 ಡೇ, ನಾಳೆ ಹೀಟಿಗೆ ಬರ್ತದೆ ಅಂದ್ರೆ ಬಿಫೋರ್ 1 ಡೇ ಮಿಲ್ಕ್ ಪ್ರೊಡಕ್ಷನ್ ಕಡಿಮೆ ಆಗ್ತದೆ ಸರ್. ಆಮೇಲೆ ಡಿಸ್ಚಾರ್ಜ್ ಆಗ್ತದೆ ಸರ್. ಡಿಸ್ಚಾರ್ಜ್ ನೋಡ್ಕೊಂಡು ನಾವು ಅದನ್ನ ಸೆಮೆನ್ ಹಾಕ್ಲಿಕ್ಕತ್ತೀವಿ ಸರ್. ಕೋಣ ಇಲ್ಲ, ಒಂದು ಕೋಣ ರೆಡಿ ಮಾಡ್ಕೊಳಕತ್ತೀವಿ ನಮ್ಮ ಹತ್ರ. ಈಗ ಸದ್ಯ ಸೆಮೆನ್ ಹಾಕ್ತಿವಿ ಸರ್. ಹೋಗ್ತೀನಿ ಸರ್. ಈಗ ಆರ್ಟಿಕಲ್ ಇನ್ಸ್ಮಿಷನ್ ಅಂತಂದ್ರೆ ನಾವು ಸುತ್ತಮುತ್ತ ಹಳ್ಳಿಗಳ ಒಂದು 8-10 ಹಳ್ಳಿಗಳಿದಾವೆ. 24 ಅವರ್ಸ್ ಸರ್ವಿಸ್. ರೈತರು ಯಾವಾಗ ಫೋನ್ ಮಾಡ್ತಾರೆ ಅವ್ರ ಮನೆಯ ಬಾಗಿಲಿಗೆ ಹೋಗಿ ಇನ್ಸ್ಮಿಷನ್ ಮಾಡ್ತಿದ್ದೀನಿ. ಅವರು ಯಾವ ತಳಿ ಎಮ್ಮೆ ಹತ್ರ, ಎಮ್ಮೆಯಲ್ಲಿ ಮುರ್ರಾ, ಸುರ್ತಿ, ಗಿರ್, ಕಿಲಾರ್, HF, ಜರ್ಸಿ ಈ ತರ ಯಾವ್ಯಾವ ಕೇಳ್ತಾರ ಅಂದ್ರೆ ಆ ತರ ಸಮಯ ಒಂದು ಇನ್ಸ್ಮಿಷನ್ ಮಾಡ್ತಿದ್ದೀನಿ ಸರ್. ಈಗ ನಾನು 35-40 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೀನ್ರಿ. ಈಗ ನಾನು ಹ್ಯಾಂಡಿಕ್ಯಾಪ್ ಇದ್ದೀನಿ ಸರ್, ನನಗೆ ಒಂದು ಹಿಡಿಕಿನೂ ಹೋಗ್ಲಿಕ್ಕೆ ಆಗಂಗಿಲ್ಲ. ನಾಲೆಜ್ ಇರ್ಬೋದು, ಏನೇ ಇರ್ಬೋದು, ಬೇಕಾದ ಇನ್ವೆಸ್ಟ್ ಮಾಡ್ಬೋದು ಸರ್. ಇವ್ರೇನ್ ಇದಾರಲ್ಲ ಸರ್, ಇವರಿಂದ ನಾನು ಡೈರಿ ಫಾರ್ಮ್ ನಡ್ಲಿಕ್ಕೆ ಸರ್. ಇವ್ರಿಲ್ಲ ಅಂದ್ರೆ ನಮ್ ಡೈರಿ ಫಾರ್ಮ್ ನಡೆಯಲ್ಲ ಸರ್. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಸರ್. ಬೇಕಾದಂಗ ಸರ್, ನಾನು ಮನೆಯವ್ರಿಗಿನ ಹೆಚ್ಚಿಗೆ ನಾ ಬರ್ಲಿಲ್ಲ ಅಂದ್ರೂ ನಾನು ಡೈರಿ ಫಾರ್ಮ್ ನಡೀತಾ ಸರ್. ಯಾರು ಮೋಸ ಮಾಡಂಗಿಲ್ಲ, ಯಾರು ಕಳ್ರಲ್ಲ, ಸುಳ್ರಲ್ಲ. 1 ಲೀಟರ್ ಹಾಲು ಮೋಸ ಆಗಂಗಿಲ್ಲ ಇಲ್ಲಿ. ಅವರೇ ಮೇವು ಕೊಯ್ಯೋದು. ಬೆಳಿಗ್ಗೆ 6 ಗಂಟೆಗೆ ಬರ್ತಾರೆ ಸರ್, ಮೇವು ಕೊಯ್ತಾರ. ಅವ್ರಿಗೆ ಎಷ್ಟು ಬೇಕು ಗೊತ್ತಾಗ್ಬಿಟ್ಟ ಸರ್ ಮೇವು. ನಾ ಯಾವ್ದು ಕೆಲಸ ಹೇಳಂಗಿಲ್ಲ, ಎಲ್ಲ ಅವರಿಂದನೇ ನಂದು ಡೈರಿ ಫಾರ್ಮ್ ನಡೆಯ ಸರ್. ಮೊದಲು ಇವ್ರನ್ನ ಚೆನ್ನಾಗಿ ಇಟ್ಕೊಂಡು ಓನರ್ಸ್ ಡೈರಿ ಫಾರ್ಮ್ ಬರ್ಬೇಕು ಸರ್. ರೈಟ್. ಫಸ್ಟ್ ಡೈರಿ ಫಾರ್ಮ್ ಏನ್ ಇನ್ನೊಂದು ಟಿಪ್ ಅಂತಂದ್ರೆ ಲೇಬರ್ಸ್ ಚೆನ್ನಾಗಿ ಇಟ್ಕೋಬೇಕು. ಲೇಬರ್ಸ್ ನ ನಮ್ಮ ಮನೆಯವರು, ನಮ್ಮ ಅಣ್ಣ ತಮ್ಮಂದ್ರ ಅಂತ ಇಟ್ಕೊಂಡ್ರೆ ಮಾತ್ರ ಡೈರಿ ಫಾರ್ಮ್ ಬರ್ರಿ ಸರ್. ಇಲ್ಲ ಅಂದ್ರೆ ಬರ್ಲಿ. ನಾ ರೊಕ್ಕ ಕೊಡಬಹುದು ಸರ್, ರೊಕ್ಕ ಕೊಡೋದು ಏನಲ್ಲ. ಅವ್ರು ಈ ಜಗತ್ನಾಗ ಯಾರು ಫ್ರೀ ಮಾಡಂಗಿಲ್ಲ ಸರ್. ಆದ್ರೆ ಅವ್ರನ್ನ ಇಟ್ಕೊಂಡು ನಾವು ಮಾಡ್ಕೊಂಬೋದು ದೊಡ್ಡ ಸರ್. ಇಲ್ಲಿ ನಾವೆಲ್ಲರೂ ಅಣ್ಣ ತಮ್ಮಂದ್ರಕ್ಕಿಂತ ಹೆಚ್ಚಿಗೆ ಇರ್ಬೇಕು. ಇಲ್ಲಿ ಬೇರೆ ಉದ್ದೇಶ ಏನು ಇರಬಾರ್ದು ಸರ್. ಇಲ್ಲಿ ಒಂದಿನ ತಪ್ಪಾಗ್ತಾ, ಒಂದಿನ ಒಪ್ಪಾಗ್ತಾ, ಒಂದಿನ ನಾನು ಬೈತೀನಿ. ಆಮೇಲೆ ಇವ್ರೆಲ್ಲರೂ ಏನಿದ್ದಾರೆ ಸರ್, 30 ವರ್ಷದಿಂದ ನನ್ನಿಂದ ಇದ್ದಾರೆ ಸರ್ ಇವರೆಲ್ಲರೂ. ಯಾರು ಕೈ ಬಿಡ್ಲಾರ್ದವ್ರು. ಇವರಿಬ್ರು ಬಿಹಾರದವ್ರು ಸರ್. ಇವರಿಬ್ರು ಬಿಹಾರದವ್ರು ಸರ್. ಇವರಿಬ್ರು ಬಿಹಾರದವ್ರು ಸರ್. ಈತ ನನ್ನ ಹತ್ರ ಮಾಡ್ಲಿಕ್ಕೆ 1 ವರ್ಷ ಆಯ್ತು. ಬಾರಿ ಒಳ್ಳೆ ಮನ್ಸಿದ್ದಾರೆ ಇಬ್ರು. ಏನೇನೇನೇನ್ ತೊಂದ್ರೆ ಕೊಡಂಗಿಲ್ಲ ನಮ್ಗ. ಆಮೇಲೆ ನಮ್ ಕೂಡ ಯಾವ್ದು ಕೆಲಸ ಅವ್ರು ಹೇಳಿಸೋಂಗಿಲ್ಲ ಸರ್. ಆಮೇಲೆ ಯಾವ್ದು ಜ್ವರ ಬಂದದ ಏನು, ಈ ಎಕ್ಸ್ಪರ್ಟ್ ಸರ್. ಇಂಜೆಕ್ಷನ್ ಮಾಡೋದ್ರೊಳಗೆ ಅರ್ಧ ಡಾಕ್ಟರ್ ಇದಾನ ಸರ್ ನನ್ನ ಹತ್ರ. ಎಲ್ಲ ಅದು ಇಂಜೆಕ್ಷನ್ ಅದನ್ನೇ ಮಾಡ್ಕೋತಾನ, ಆರಾಮಿಲ್ಲ ಅಂತ ಹೇಳ್ತಾನ, ಟೆಂಪರೇಚರ್ ಚೆಕ್ ಮಾಡ್ತಾನ. ಯಾವ್ದಾದ್ರು ಸಣ್ಣ ಪುಡಿ ನನಗೆ ಗೊತ್ತಾಗ್ಲಾರ್ದ ಪೂರಾ ಮೀರ್ತಪ್ಪ ಅಂದ್ರೆ ಡಾಕ್ಟರ್ ಕರ್ಸ್ಕೊಂತೀವಿ ಸರ್. ಸೊ ಇಷ್ಟೆಲ್ಲ ಲೇಬರ್ಸ್ ನೆಲ್ಲ ಮೇಂಟೈನ್ ಮಾಡ್ಕೊಂಡು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಏನ್ ತೊಂದ್ರೆ ಬಂದಿಲ್ಲ. ಇಲ್ಲ ಇನ್ನೊಂದ್ 2 ವರ್ಷ ಎಕ್ಸ್ಪೀರಿಯನ್ಸ್ ಆದ್ರೆ ನೀವು ಡೈರಿ ಫಾರ್ಮ್ ಸರ್. ನಮ್ದು ದೊಡ್ಡ ಪ್ರಾಜೆಕ್ಟ್ ಇದೆ ಸರ್. ನಂದು ಹೇಳ್ತೀನಿ ಸರ್, ನಾನು ಒಂದು 100 ಎಮ್ಮೆ ತನಕ ಹೋಗ್ಬೇಕಂತೇಳಿ ನಂದು ಆಸೆ ಅದ ಸರ್. ಒಂದು 100 ಎಮ್ಮೆ ತನಕ ಹೋಗಿ ಪಾಕೆಟ್ ಮಾಡಿ, ಬ್ರ್ಯಾಂಡ್ ಮಾಡಿ, ಸಪ್ಲೈ ಮಾಡ್ಬೇಕು ಅಂತ ಹೇಳಿ, ಜನರಿಗೆ ಒಳ್ಳೆ ಹಾಲು ಕೊಡ್ಬೇಕಂತೇಳಿ ಉದ್ದೇಶ ಇಟ್ಕೊಂಡು ಈ ಫೀಲ್ಡಿಗೆ ಬಂದಿವಿ ಸರ್ ನಾವು.